ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಆಧಾರ್ ಲಿಂಕನ್ನು ಮಾಡಲಿಲ್ಲ ಅಂತ ಅಂದರೆ ನಿಮಗೆ 2,000 ಹಣ ಬರೋದು ಸ್ಟಾಪ್ ಆಗುತ್ತೆ. ಸೊ ಆಧಾರ್ ಕಾರ್ಡ್ ಇರುವಂತಹ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಈ ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಯಾವ ಒಂದು ಯೋಜನೆಯ 2,000 ಹಣ ಸ್ಟಾಪ್ ಆಗುತ್ತೆ? ಸೊ ಆಧಾರ್ ಲಿಂಕನ್ನು ಎಲ್ಲಿ ಮಾಡಬೇಕು? ಸೊ ಏನು ಕಾರಣಕ್ಕೋಸ್ಕರ ಈ ಒಂದು ಆಧಾರ್ ಲಿಂಕನ್ನು ಮಾಡಬೇಕು ಅಂತ ನೀವು ಕನ್ಫ್ಯೂಷನ್ ಆಗ್ಬಹುದು. ಸೊ ಹಾಗಿದ್ರೆ ₹2,000 ಹಣವನ್ನು ನಾವು ಇನ್ನು ಮುಂದೆ ಪಡ್ಕೊಳ್ಳೋದಕ್ಕೆ ಆಗೋದಿಲ್ವಾ? ಸೊ ಈ ಒಂದು ಯೋಜನೆ ಯಾವ ಯೋಜನೆಯ 2,000 ಹಣ ಅಂತ ನಿಮಗೆ ತುಂಬಾನೇ ಗೊಂದಲ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಎಲ್ಲ ಗೊಂದಲಕ್ಕೂ ಕೂಡ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಜೊತೆಗೆ ಈ ಒಂದು ಮಾಹಿತಿಯನ್ನು ಎಲ್ಲ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಆಧಾರ್ ಕಾರ್ಡನ್ನು ಲಿಂಕ್ ಮಾಡಲಿಲ್ಲ ಅಂತ ಅಂದರೆ 2,000 ಹಣ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ. ಹಾಗಿದ್ರೆ ಯಾವ ಒಂದು ಯೋಜನೆಯ 2,000 ಹಣ ನಮ್ಮ ಖಾತೆಗೆ ಬರೋದಿಲ್ಲ? ಏಕೆಂತಂದರೆ ನೀವು ಗೌರ್ಮೆಂಟಿಂದ ಹಲವಾರು ಯೋಜನೆಗಳಿಂದ ಪಡೆದುಕೊಳ್ತಾ ಇದ್ದೀರಾ. ಸೊ ಅದರ ಮೂಲಕ ಹಣವನ್ನು ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಮಾಡಿಸ್ಕೊಳ್ತಾ ಇದ್ದೀರಾ. ಇವಾಗ ಮೇಯ್ನ್ ಬರೋದು ಎಲ್ಲರ ತಲೆಗೆ ಅಂತಂದರೆ 2,000 ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ನಾನು ತಿಳಿಸ್ಕೊಡ್ತಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಅಲ್ಲ. ಬಟ್ 2,000 ಹಣ ಬರೋದಿಲ್ಲ. ಹಾಗಿದ್ರೆ ಯಾವ ಒಂದು ಹಣ ಅಂತ ನಿಮಗೆ ಡೌಟ್ ಬರ್ಬೋದು. ಎಸ್ ಫ್ರೆಂಡ್ಸ್, ಕೇಂದ್ರ ಸರ್ಕಾರದಿಂದ ನೀಡಿರುವಂತಹ PM ಕಿಸಾನ್ ಯೋಜನೆಯ ಮುಖಾಂತರ ನೀವು ಏನು 2,000 ಹಣವನ್ನು ಪಡೆದುಕೊಳ್ತೀರಾ ಸೊ ಆ ಒಂದು 2,000 ಹಣ ಬರೋದು ಸ್ಟಾಪ್ ಆಗುತ್ತೆ. ಹಾಗಿದ್ರೆ ಏನು ಕಾರಣಕ್ಕಾಗಿ ಅಂತ ನೀವು ಕೇಳ್ಬೋದು. ನೀವು ವರ್ಷಕ್ಕೆ PM ಕಿಸಾನ್ ಯೋಜನೆಯ ಮುಖಾಂತರ 6,000 ಹಣವನ್ನು ಪಡೆದುಕೊಳ್ತೀರಾ. 4 ತಿಂಗಳಿಗೊಮ್ಮೆ 2,000 ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಇಲ್ಲಿ ನೀವು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಲಿಲ್ಲ ಅಂತಂದರೆ ಇನ್ನು ಮುಂದೆ ಹಣ ಬರೋದಿಲ್ಲ. ಹಾಗಿದ್ರೆ ಏನಕ್ಕೆ ನಾವು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕು ಅಂತ ನಿಮಗೆ ಡೌಟ್ ಬರ್ಬೋದು. ಎಸ್ ಫ್ರೆಂಡ್ಸ್, ನಿಮ್ಮ ಜಮೀನನ್ನು ಹೊಂದಿದ್ದೀರಾ ಸೊ PM ಕಿಸಾನ್ ಯೋಜನೆ ಕಡೆಯಿಂದ ಹಣವನ್ನು ಪಡೆದುಕೊಳ್ತಿದ್ದೀರಾ ಅಂತ ಅಂದರೆ ನೀವು ಪಹಣಿ ಅಂತ ಏನು ಕೇಳಿರ್ತೀರಾ ಸೊ ಆ ಒಂದು ಪಹಣಿಗೆ ನೀವು ಆಧಾರ್ ಲಿಂಕ್ ಮಾಡೋ ಅಂಥದ್ದು ಕಡ್ಡಾಯ ಅಂತಲೇ ಹೇಳ್ಬೋದು. ಒಂದು ವೇಳೆ ನೀವು ಆಧಾರ್ ಲಿಂಕ್ ಮಾಡಲಿಲ್ಲ ಅಂತ ಅಂದರೆ PM ಕಿಸಾನ್ ಯೋಜನೆಯಡಿ ಪಡಿಕೊಳ್ಳದಿರುವಂತಹ 6,000 ಹಣ ನಿಮ್ಮ ಖಾತೆಗೆ ಇನ್ನು ಮುಂದಕ್ಕೆ ಜಮಾ ಆಗೋದಿಲ್ಲ. ಸೊ ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋನ ಮಾಡಿ ನಿಮಗೆ ತಿಳಿಸಿದ್ದೀನಿ. ಬಟ್ ಇವಾಗ ಏನಂತ ಅಂದರೆ ಜುಲೈ 31ನೇ ತಾರೀಕಿನ ಒಳಗಡೆ ನೀವು ಈ ಒಂದು ಕೆಲಸವನ್ನು ಮಾಡಲೇಬೇಕು. ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಕೆಲಸವನ್ನು ಮಾಡಲೇಬೇಕು. ಮಾಡಲಿಲ್ಲ ಅಂತ ಅಂದರೆ ಕೇಂದ್ರದ ಹಣ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ. ಹಾಗಿದ್ರೆ ಎಲ್ಲಿ ಈ ಒಂದು ಲಿಂಕನ್ನು ಮಾಡಿಸೋದು ಅಂತ ನಿಮಗೆ ಡೌಟ್ ಬರ್ಬೋದು. ಸೊ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಗೆ ಹೋಗ್ಬಿಟ್ಟು ನೀವು ಅಲ್ಲಿ ನಿಮ್ಮ ಪಾಣಿ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು ಲಿಂಕನ್ನು ಮಾಡಿಸ್ಲೇಬೇಕಾಗುತ್ತೆ. ಸೊ ಇದನ್ನು ಮಾಡಿಸಿದ್ರೆ ಮಾತ್ರ ನಿಮಗೆ ಮುಂದಕ್ಕೆ ಹಣ ಬರುತ್ತೆ. ಸೊ ಮೇಯ್ನ್ ಇದು ತಿಳ್ಕೊಳ್ಳಿ ಹೇಳ್ತಿರೋ ಅಂಥದ್ದು. ಸೊ ಈ ಮಾಡಿಸಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಹಣ ಬರೋದಿಲ್ಲ. ಜೊತೆಗೆ ನೆನ್ನೆ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಬೋರ್ವೆಲ್ಲನ್ನು ಹೊಂದಿರುವಂತಹ ರೈತರಿಗೂ ಕೂಡ RR ನಂಬರ್ಗೆ ನೀವು ಆಧಾರ್ ಲಿಂಕನ್ನು ಮಾಡಿಸ್ಲೇಬೇಕಾಗಿರುತ್ತೆ. ಸೊ ಅಲ್ಲೂ ಕೂಡ ನಿಮಗೆ ವಿದ್ಯುತ್ ಕಡಿತ ಆಗುವಂತಹ ಎಲ್ಲ ಚಾನ್ಸಸ್ ಕೂಡ ಇದೆ. ಜೊತೆಗೆ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಬೇಗ ಬೇಗ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಸೊ ಯಾವ ಒಂದು ನೀವು ಡಾಕ್ಯುಮೆಂಟ್ಸ್ಗೆ ಆಧಾರನ್ನು ಲಿಂಕ್ ಮಾಡಿಲ್ಲ ಸೊ ಪ್ಲೀಸ್ ಎಲ್ಲ ಡಾಕ್ಯುಮೆಂಟ್ಸ್ಗೂ ಕೂಡ ನೀವು ಆಧಾರ್ ಲಿಂಕ್ ಮಾಡಲೇಬೇಕಾಗುತ್ತೆ. ಏಕೆ ಅಂತ ಅಂದರೆ ಇವಾಗ ಗೌರ್ಮೆಂಟ್ ಕಡೆಯಿಂದ ಬಂದಿರೋ ರೂಲ್ಸು ಪ್ರತಿಯೊಂದಕ್ಕೂ ಕೂಡ ಆಧಾರ್ ಕಾರ್ಡ್ ಇಲ್ದೇ ಯಾವುದೇ ಒಂದು ಕೆಲಸ ಆಗೋದಿಲ್ಲ. ಹಾಗಾಗಿ ಗೌರ್ಮೆಂಟಿಂದ ಏನೆಲ್ಲ ಬೆನಿಫಿಟನ್ನು ಪಡೆದುಕೊಳ್ತಾ ಇದ್ದೀರಾ ಸೊ ಹಣವನ್ನು ಪಡೆದುಕೊಳ್ತಾ ಇದ್ದೀರಾ ಎಲ್ಲದಕ್ಕೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಆಧಾರ್ ಕಾರ್ಡ್ ಅಂತಲೇ ಹೇಳ್ಬೋದು. ಸೊ ಅದ್ರ ಮುಖಾಂತರ ನೀವು ಹಣವನ್ನು ಪಡೆದುಕೊಳ್ತಾ ಇದ್ದೀರಾ. ಹಾಗಾಗಿ ಪಾಣಿಗೆ ನೀವು ಆಧಾರ್ ಕಾರ್ಡನ್ನು ಲಿಂಕ್ ಮಾಡೋದನ್ನು ಮರಿಬೇಡಿ.